ಫ್ರೆಂಡ್ಸ್, ಇಂಗ್ಲಿಷ್ ಕಲಿಯಬೇಕೆಂದು ಬಯಸುವವರು ಈ 75 ವಾಕ್ಯಗಳನ್ನು ತಿಳಿದುಕೊಂಡ್ರೆ ಅರ್ಧ ಇಂಗ್ಲಿಷ್ ಕಲಿತಂತೆಯೇ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೀವು ಇಂಗ್ಲಿಷ್ ಕಲಿಯುವರಾಗಿದ್ದರೆ ನೀವು ತಿಳಿಯಲೇಬೇಕಾದ ಕೆಲವು ಉಪಯುಕ್ತ ಇಂಗ್ಲಿಷ್ ವಾಕ್ಯಗಳನ್ನು ಕಲಿಯೋಣ. ಇವು ಎಲ್ಲರೂ ತಿಳಿಯಲೇಬೇಕಾದ ಬೇಸಿಕ್ ವಾಕ್ಯಗಳು. ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್ ವಿಡಿಯೋ. ಸೊ ಬಿಫೋರ್ ದಟ್, ಇನ್ನೂ ನನ್ನ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ವಾಚ್ ಮೈ ವಿಡಿಯೋಸ್ ಅಂಡ್ ಆಲ್ಸೋ ಕಮೆಂಟ್ ಅಂಡ್ ಲೈಕ್ ಮೈ ವಿಡಿಯೋಸ್. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಅವರು ನನ್ನನ್ನು ನೋಡಿಕೊಳ್ಳುವ ರೀತಿ ನನಗೆ ಇಷ್ಟ ಆಗಲಿಲ್ಲ. ಐ ಡೋಂಟ್ ಲೈಕ್ ದ ವೇ ದೇ ಟ್ರೀಟೆಡ್ ಮೀ. ಅವನು ಮಾತನಾಡುವ ರೀತಿ ನನಗೆ ಇಷ್ಟ ಆಗಲಿಲ್ಲ. ಐ ಡೋಂಟ್ ಲೈಕ್ ದ ವೇ ಹೀ ಸ್ಪೀಕ್ಸ್. ನಾವು ಕಾಫಿ ಕುಡಿಯೋಣವಾ? ಶಾಲ್ ವಿ ಹ್ಯಾವ್ ಕಾಫಿ? ನಾನು ತಿನ್ನಲ? ಶಾಲ್ ಐ ಈಟ್? ನಾವು ಇಲ್ಲಿಂದ ಬಿಡೋಣವೇ? ಶಾಲ್ ವಿ ಲೀವ್ ಫ್ರಮ್ ಹಿಯರ್? ನಾವು ಫುಟ್ಬಾಲ್ ಆಟ ಆಡೋಣವೇ? ಶಾಲ್ ವಿ ಪ್ಲೇ ಫುಟ್ಬಾಲ್ ಗೇಮ್? ನನಗೆ ಆ ವಿಷಯದ ಬಗ್ಗೆ ಎಲ್ಲವೂ ಗೊತ್ತು. ಐ ನೋ ಎವ್ರಿಥಿಂಗ್ ಅಬೌಟ್ ದಟ್ ಮ್ಯಾಟರ್. ನನಗೆ ಏನೂ ಗೊತ್ತಿಲ್ಲ. ಐ ಡೋಂಟ್ ನೋ ನಥಿಂಗ್. ಅವರಿಗೆ ಏನೂ ಗೊತ್ತಿಲ್ಲ. ದೇ ನೋ ನಥಿಂಗ್. ಅವಳಿಗೆ ಎಲ್ಲವೂ ಗೊತ್ತು. ಶಿ ನೋಸ್ ಎವ್ರಿಥಿಂಗ್. ನಾನು ಇದನ್ನು ಹೇಗೆ ಕಲಿಯಬೇಕು? ಹೌ ಶುಡ್ ಐ ಲರ್ನ್ ದಿಸ್? ಅವರ ಕೆಲಸಕ್ಕೆ ಏಕೆ ಹೋಗಲೇಬೇಕು? ವೈ ಮಸ್ಟ್ ದೇ ಗೋ ಫಾರ್ ವರ್ಕ್? ನಾವು ಅಲ್ಲಿಗೆ ಏಕೆ ಹೋಗಬೇಕು? ವೈ ಶುಡ್ ವಿ ಗೋ ದೇರ್? ಅವರು ನಿನ್ನೆಯ ತನಕ ಎಲ್ಲಿದ್ದರು? ವೇರ್ ವರ್ ದೇ ಟಿಲ್ ಎಸ್ಟರ್ಡೇ? ನೀನು ಇಲ್ಲಿಯವರೆಗೆ ಎಲ್ಲಿದ್ದೆ? ವೇರ್ ವರ್ ಯು ಟಿಲ್ ನೌ? ಅವರು ಕಳೆದ ವಾರ ಎಲ್ಲಿಗೆ ಪಿಕ್ನಿಕ್ ಹೋಗಿದ್ದರು? ವೇರ್ ಡಿಡ್ ದೇ ಗೋ ಫಾರ್ ಪಿಕ್ನಿಕ್ ಲಾಸ್ಟ್ ವೀಕ್? ದನಗಳು ಮೇಯಲು ಹೋಗಿದ್ದವಾ? ಡಿಡ್ ದ ಕ್ಯಾಟಲ್ ಗೋ ಫಾರ್ ಗ್ರೇಜಿಂಗ್? ನಾಯಿ ಏಕೆ ಬೊಗಳುತ್ತಿತ್ತು? ವೈ ವಾಸ್ ದ ಡಾಗ್ ಬಾಕಿಂಗ್? ಅವನು ಎಲ್ಲಿಗೆ ಹೋಗಿದ್ದ? ವೇರ್ ಡಿಡ್ ಹಿ ಗೋ? ನೀನು ನಿನ್ನೆ ಎಲ್ಲಿ ಮಲಗಿದ್ದೆ? ವೇರ್ ಡಿಡ್ ಯು ಸ್ಲೀಪ್ ಎಸ್ಟರ್ಡೇ? ಅವಳಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಾ? ಡಸ್ ಸಿ ನೋ ಇನ್ಫಾರ್ಮೇಶನ್ ಅಬೌಟ್ ದಿಸ್? ನಿನಗೆ ಅವನ ಹೆಸರು ಗೊತ್ತಾ? ಡು ಯು ನೋ ಹಿಸ್ ನೇಮ್? ನಿನಗೆ ಇದರ ಬೆಲೆ ಗೊತ್ತಾ? ಡು ಯು ನೋ ದ ವ್ಯಾಲ್ಯೂ ಆಫ್ ದಿಸ್? ಅವಳು ನಿನ್ನೆ ಚೆನ್ನಾಗಿ ನಿದ್ರೆ ಮಾಡಿದಳಾ? ಡಿಡ್ ಸಿ ಸ್ಲೀಪ್ ವೆಲ್ ಎಸ್ಟರ್ಡೇ? ನೀವು ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ರಾ? ಡಿಡ್ ಯು ಸ್ಲೀಪ್ ವೆಲ್ ಲಾಸ್ಟ್ ನೈಟ್? ಮುಂದಿನ ವಾರದೊಳಗೆ ನೀನು ಈ ಕೆಲಸ ಮುಗಿಸಲೇಬೇಕು. ಯು ಮಸ್ಟ್ ಗೆಟ್ ದಿಸ್ ವರ್ಕ್ ಫಿನಿಶ್ಡ್ ಬೈ ನೆಕ್ಸ್ಟ್ ವೀಕ್. ನೀನು ಬಸ್ಸಿನಲ್ಲಿ ಹೋಗ್ತೀಯಾ ಅಥವಾ ರೈಲಿನಲ್ಲಿ ಹೋಗ್ತೀಯಾ ಅಂತ ತೀರ್ಮಾನ ಮಾಡಲೇಬೇಕು. ಯು ಮಸ್ಟ್ ಡಿಸೈಡ್ ವೆದರ್ ಯು ವಿಲ್ ಗೋ ಬೈ ಬಸ್ ಆರ್ ಬೈ ಟ್ರೈನ್. ಅವಳು ನಿನಗಿಂತ ಸಣ್ಣವಳು ಎಂಬುದನ್ನು ನೀನು ನೆನಪಿನಲ್ಲಿಡಲೇಬೇಕು. ಯು ಮಸ್ಟ್ ಕೀಪ್ ಇನ್ ಮೈಂಡ್ ದಟ್ ಶಿ ಈಸ್ ಯಂಗರ್ ದ್ಯಾನ್ ಯು. ಅವರು ನಿನಗಿಂತ ದೊಡ್ಡವರೆಂದು ನೆನಪಿನಲ್ಲಿಡಲೇಬೇಕು. ಯು ಮಸ್ಟ್ ಕೀಪ್ ಇನ್ ಮೈಂಡ್ ದಟ್ ಹಿ ಈಸ್ ಎಲ್ಡರ್ ದ್ಯಾನ್ ಯು. ನೀವು ಪರಸ್ಪರ ಸಹಾಯ ಮಾಡಲೇಬೇಕು. ಯು ಮಸ್ಟ್ ಹೆಲ್ಪ್ ಈಚ್ ಅದರ್. ನೀವು ವಸ್ತುಗಳನ್ನು ಮುಟ್ಟಬಾರದು. ಯು ಮಸ್ಟ್ ನಾಟ್ ಟಚ್ ದ ಥಿಂಗ್ಸ್. ಅವಳಿಗೆ ಸುಸ್ತಾಗಿರಲೇಬೇಕು. ಶಿ ಮಸ್ಟ್ ಬಿ ಟಯರ್ಡ್. ನೀನು ಅಥವಾ ನೀವು ಒಂದನ್ನು ಖರೀದಿಸಲೇಬೇಕು. ಯು ಮಸ್ಟ್ ಬೈ ಒನ್. ನನಗೆ ಯಾವುದೇ ಇಮೇಲ್ ಬಂದಿಲ್ಲ. ಐ ಡಿಂಟ್ ರಿಸೀವ್ ಎನಿ ಮೇಲ್. ನಮಗೆ ಯಾವುದೇ ಪಾರ್ಸೆಲ್ ಬಂದಿಲ್ಲ. ವಿ ಡಿಂಟ್ ರಿಸೀವ್ ಎನಿ ಪಾರ್ಸೆಲ್. ನನಗೆ ಯಾವುದೇ ಸಂದೇಶ ಬಂದಿಲ್ಲ. ಐ ಡಿಂಟ್ ರಿಸೀವ್ ಎನಿ ಮೆಸೇಜ್. ನಮಗೆ ಯಾವುದೇ ಹಣ ಬಂದಿಲ್ಲ. ವಿ ಡಿಂಟ್ ರಿಸೀವ್ ಎನಿ ಮನಿ. ನನಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಐ ಡಿಂಟ್ ಗೆಟ್ ಎನಿ ಇನ್ಫಾರ್ಮೇಶನ್. ಇನ್ನು ಅರ್ಧ ಗಂಟೆಯಲ್ಲಿ ನಾನು ಏರ್ಪೋರ್ಟ್ನಲ್ಲಿರುತ್ತೇನೆ. ಐ ವಿಲ್ ಬಿ ಅಟ್ ಏರ್ಪೋರ್ಟ್ ವಿತಿನ್ ಹಾಫ್ ಆನ್ ಅವರ್. ನೀನು ನನ್ನ ಬೈಕ್ ಎಲ್ಲಿ ನಿಲ್ಲಿಸಿದ್ದಿ? ವೇರ್ ಡಿಡ್ ಯು ಪಾರ್ಕ್ ಮೈ ಬೈಕ್? ಭಗತ್ ನನ್ನ ಫೋನ್ ಎಲ್ಲಿಟ್ಟ? ವೇರ್ ಡಿಡ್ ಭಗತ್ ಕೀಪ್ ಮೈ ಫೋನ್? ನೀನು ನನ್ನ ಬ್ಯಾಗ್ ಎಲ್ಲಿಟ್ಟೆ? ವೇರ್ ಡಿಡ್ ಯು ಕೀಪ್ ಮೈ ಬ್ಯಾಗ್? ಅವನಿಗೆ ಅದು ಹೇಗೆ ಗೊತ್ತು? ಹೌ ಡಸ್ ಹಿ ನೋ ದಟ್? ಅದು ಅವರಿಗೆ ಹೇಗೆ ಗೊತ್ತು? ಹೌ ಡು ದೇ ನೋ ದಟ್? ನಿನಗೆ ಅಥವಾ ನಿಮಗೆ ಅದು ಹೇಗೆ ಗೊತ್ತು? ಹೌ ಡು ಯು ನೋ ದಟ್? ನಾನು ದೇವಸ್ಥಾನಕ್ಕೆ ಹೋಗುತ್ತಾ ಇದ್ದೇನೆ. ಐ ಆಮ್ ಗೋಯಿಂಗ್ ಟು ಟೆಂಪಲ್. ಅವಳು ಪೋಸ್ಟ್ ಆಫೀಸ್ಗೆ ಹೋಗುತ್ತಾ ಇದ್ದಾಳೆ. ಶಿ ಈಸ್ ಗೋಯಿಂಗ್ ಟು ಪೋಸ್ಟ್ ಆಫೀಸ್. ಅವನು ಬ್ಯಾಂಕಿಗೆ ಹೋಗುತ್ತಾ ಇದ್ದಾನೆ. ಹಿ ಈಸ್ ಗೋಯಿಂಗ್ ಟು ಬ್ಯಾಂಕ್. ನೀವು ಪಾರ್ಕ್ಗೆ ಹೋಗುತ್ತಾ ಇದ್ದೀರಿ. ಯು ಆರ್ ಗೋಯಿಂಗ್ ಟು ಪಾರ್ಕ್. ನಾನು ಆಫೀಸ್ಗೆ ಹೋಗುತ್ತಾ ಇದ್ದೇನೆ. ಐ ಆಮ್ ಗೋಯಿಂಗ್ ಟು ಆಫೀಸ್. ಅವಳು ಮಾರ್ಕೆಟ್ಗೆ ಹೋಗುತ್ತಾ ಇದ್ದಾಳೆ. ಶಿ ಈಸ್ ಗೋಯಿಂಗ್ ಟು ಮಾರ್ಕೆಟ್. ನೀನು ಗಮನ ಹರಿಸಲೇಬೇಕು. ಯು ಮಸ್ಟ್ ಪೇ ಅಟೆನ್ಷನ್. ನೀವು ನಿಜವಾಗಿಯೂ ಧೂಮಪಾನವನ್ನು ನಿಲ್ಲಿಸಲೇಬೇಕು.
ಯು ರಿಯಲಿ ಮಸ್ಟ್ ಸ್ಟಾಪ್ ಸ್ಮೋಕಿಂಗ್. ನಿನ್ನ ಕೋಣೆಯನ್ನು ನೀನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಲೇಬೇಕು. ಯು ಮಸ್ಟ್ ಕೀಪ್ ಯುವರ್ ರೂಮ್ ಟೈಡಿ. ನೀವು 8 ಗಂಟೆಯ ಮುಂಚೆ ಹಿಂದಿರುಗಲೇಬೇಕು. ಯು ಮಸ್ಟ್ ಬಿ ಬ್ಯಾಕ್ ಬಿಫೋರ್ 8. ಜೋಸೆಫ್ ಈಗ ಮನೆ ತಲುಪಿರಬೇಕು. ಜೋಸೆಫ್ ಮಸ್ಟ್ ಬಿ ಹೋಮ್ ಬೈ ನೌ. ನೀನು ನಿನ್ನ ಕೈಲಾದಷ್ಟು ಮಾಡಲೇಬೇಕು. ಯು ಮಸ್ಟ್ ಡೂ ಯುವರ್ ಬೆಸ್ಟ್. ಅವನ ವಯಸ್ಸು 70 ದಾಟಿರಬೇಕು. ಹಿ ಮಸ್ಟ್ ಬಿ ಓವರ್ 70. ನೀವು ಒಮ್ಮೆ ಹೋಗಲೇಬೇಕು. ಯು ಮಸ್ಟ್ ಗೋ ಅಟ್ ಒನ್ಸ್. ನೀನು ಹೆಚ್ಚು ಅಂಕಗಳನ್ನು ಪಡೆಯಬೇಕು. ಯು ಶುಡ್ ಗೆಟ್ ಮೋರ್ ಮಾರ್ಕ್ಸ್ ಆರ್ ಯು ಶುಡ್ ಸೆಕ್ಯೂರ್ ಮೋರ್ ಮಾರ್ಕ್ಸ್. ನಾವು ತೆರಿಗೆ ಪಾವತಿಸಲೇಬೇಕು. ವಿ ಮಸ್ಟ್ ಪೇ ದ ಟ್ಯಾಕ್ಸ್. ನಾನು ಬೇಗ ಹೊರಡಬೇಕು. ಐ ಮಸ್ಟ್ ಲೀವ್ ಅರ್ಲಿ. ನಾವು ಶಾಂತವಾಗಿರಲೇಬೇಕು. ವಿ ಮಸ್ಟ್ ಕೀಪ್ ಕಾಮ್. ಅವನು ಈಗ ಹೊರಡಲೇಬೇಕು. ಹಿ ಮಸ್ಟ್ ಲೀವ್ ನೌ. ನೀನು ಅವನಿಗೆ ಕೊಡಲೇಬೇಕು. ಯು ಮಸ್ಟ್ ಗಿವ್ ಹಿಮ್. ನೀವು ಕೇಳಲೇಬೇಕು. ಯು ಮಸ್ಟ್ ಆಸ್ಕ್. ನೀವು ಕೊಡಲೇಬೇಕು. ಯು ಮಸ್ಟ್ ಗಿವ್. ನಾನು ಈಗ ಹೊರಡಲೇಬೇಕು. ಐ ಮಸ್ಟ್ ಲೀವ್ ನೌ. ಅವಳು ಈಗ ಹೋಗಲೇಬೇಕು. ಸಿ ಮಸ್ಟ್ ಗೋ ನೌ. ಅವನು ಈಗ ಬರೆಯಲೇಬೇಕು. ಹಿ ಮಸ್ಟ್ ರೈಟ್ ನೌ. ಅವಳು ಈಗ ನೋಡಲೇಬೇಕು. ಸಿ ಮಸ್ಟ್ ಸಿ ನೌ. ನಾವು ಈಗ ಹೋಗಲೇಬೇಕು. ವಿ ಮಸ್ಟ್ ಗೋ ನೌ. Dear friends, practice these sentences and watch this video again and again and recall the sentences in English. Thank you for watching. See you in the next video.